ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ರಾಗಿ ಹಿಟ್ಟಲ್ಲಿ ಮಾಡುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಸಖತ್ತಾಗಿರುತ್ತೆ. ಎಲ್ಲರೂ ಮಾಡುವಂಥದ್ದೇ, ಅದನ್ನು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾ ಇದ್ದೀನಿ. ನೋಡಿ, ನೀರು ರಾಗಿ ಹಿಟ್ಟಲ್ಲಿ ಈ ರೆಸಿಪಿ ಮಾಡ್ತಾ ಇರೋದು. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದು. ಇದು ಮನೇಲೇ ಹುಡಿ ಮಾಡಿಟ್ಟಿರುವಂಥದ್ದು, ಅಂದರೆ ಮೊಳಕೆ ಬರಿಸಿ ಹುಡಿ ಮಾಡಿಟ್ಟಿರುವಂಥದ್ದು. ಅದಕ್ಕೆ ನಾನಿಲ್ಲಿ 1.5 ಕಪ್ಪು ನೀರು ಹಾಕ್ತಾ ಇರೋದು. ನೀವು ನಾರ್ಮಲ್ ಆದರೆ 2 ಕಪ್ಪು ನೀರು ಹಾಕ್ಬೋದು, ಪೇಟೆಯಿಂದ ತಂದ ಹೊರಗಡೆಯಿಂದ ತಂದ ಹುಡಿ ಆದರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾಕೆ ಹೇಳಿದೆ ಅಂದರೆ, ನಾವು ಮನೆಯಲ್ಲೇ ಹುಡಿ ಮಾಡಿದರೆ ಅಷ್ಟೊಂದು ಫೈನ್ ಆಗಿ ಆಗಲ್ಲ ಅಲ್ವಾ, ಅವಾಗ ಅದರಲ್ಲಿ ನೀರಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ನಮಗೆ. ನಾನಿಲ್ಲಿ 1.5 ಕಪ್ ಹಾಕ್ಕೊಂಡಿರೋದು. ನೋಡಿ, ಈ ರೀತಿ ಇದೆ ಹಿಟ್ಟು. ನೀರಾಗಿದೆಯಲ್ವಾ ಹಿಟ್ಟು, ಇವಾಗ ಕರೆಕ್ಟ್ ಆಗಿದೆ. ನೋಡಿ, ಈ ರೀತಿ ಇದ್ರೆ ಸಾಕು. ನೋಡಿ, ಅದನ್ನೊಂದು ಪ್ಯಾನಲ್ಲಿ ಹಾಕ್ತಾ ಇದ್ದೀನಿ. ಪ್ಯಾನ್ ಒಳಗಡೆ ಹಾಕ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮೊದಲೇ ಸ್ಟವ್ ಆನ್ ಮಾಡೋದು ಬೇಡ. ನೋಡಿ, ಹಾಕಿದ ಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಕೈ ಆಡಿಸ್ತಾ ಇರಬೇಕು. ಆಮೇಲೆ 1 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಕೂಡ ಹಾಕ್ತೀನಿ ಇದರ ಜೊತೆನೆ. ಇದನ್ನು ನಿಧಾನಕ್ಕೆ ಇದೇ ರೀತಿ ಕೈ ಆಡಿಸ್ತಾ ಒಂದು ಉಂಡೆ ಬರುವ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು, ಹೈ ಫ್ಲೇಮಲ್ಲಿಟ್ಟು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನಿಧಾನಕ್ಕೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಅವುಗಳೇ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗುತ್ತೆ ನಮಗೆ. ನೀರು ಹಿಟ್ಟಲ್ಲಿ ಬಿಸಿನೀರು ಏನಲ್ಲ ಹಾಕೊಂಡಿರೋದು, ನಾರ್ಮಲ್ ತಣ್ಣೀರಲ್ಲಿ ಮಾಡಿರೋಂಥದ್ದು. ನೋಡಿ, ಹಿಟ್ಟು ಇವಾಗ ರೆಡಿ ಆಯ್ತಲ್ವಾ, ಈ ರೀತಿ. ಇನ್ನು ಇದು ಸ್ವಲ್ಪ ಬಿಸಿ ಇರಬೇಕು, ಫುಲ್ಲಾಗಿ ಆರ್ಲೂಬಾರ್ದು. ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳಿ ಒಂದ್ಸಲ. ನೋಡಿ, ನಾದ್ಬಿಟ್ಟು ನಾನು ನೋಡಿ ಒಳ್ಳೆ ಸಾಫ್ಟ್ ಆಗಿರುವಂಥ ರಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಳ್ಳೆ ಸಾಫ್ಟ್ ಆಗಿದೆ ಅಲ್ವಾ. ಇನ್ನು ಇದನ್ನು ನೋಡಿ 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 ಈ ರೀತಿ ಕರೆಕ್ಟಾಗಿ ಕೈಯಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಮೊದಲೊಂದ್ಸಲ. ಆಮೇಲೆ ನಮಗೆ ಬೇಕಾಗಿರೋದು, ನಾವು ಚಕ್ಕುಲಿ ಎಲ್ಲ ಮಾಡ್ತೀವಲ್ಲ, ಅದರಲ್ಲಿ ಶಾವಿಗೆ ಮಾಡುವಂತಹ ಸಣ್ಣ ಕಣ್ಣಿರುವಂತಹ ಅಚ್ಚು ತಗೊಂಡಿದ್ದೀನಿ. ಅದರೊಳಗಡೆ ನಮ್ಮ ಹಿಟ್ಟು ಹಾಕೊಂಡ್ಬಿಟ್ಟು ನಾವಿಲ್ಲೊಂದು ರಾಗಿ ಹಿಟ್ಟಲ್ಲಿ ಉಪಯೋಗಿಸ್ಕೊಂಡು ಒಂದು ಶಾವಿಗೆ ಮಾಡ್ತಾ ಇರೋದು. ಅದು ನೀರು ಹಿಟ್ಟಲ್ಲಿ. ನೋಡಿ, ಈ ರೀತಿ ಮಾಡ್ಕೊಂಡ್ಬಿಟ್ಟು ಇದನ್ನು ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮಗೆ ಯಾವ ಮೆಥಡಲ್ಲಿ ಬೇಕಿರೋ ಮಾಡ್ಬೋದು. ನಾರ್ಮಲ್ ನಾವು ಇಡ್ಲಿ ತಟ್ಟೆಯಲ್ಲಿ ಒಂದೊಂದು ತಟ್ಟೆಯಲ್ಲಿ ಸಣ್ಣ ಸಣ್ಣಕ್ಕೆ ಶಾವಿಗೆ ಮಾಡಿಬಿಟ್ಟು ಮಾಡ್ಬೋದು. ನಾನಿಲ್ಲಿ ಬಾಳೆ ಎಲೆ ಹಾಕ್ಕೊಂಡ್ಬಿಟ್ಟು ಒಂದೇ ಈ ರೀತಿ ಮಾಡ್ತೀನಿ. ಮೊದಲು ನೋಡಿ, ಸ್ವಲ್ಪ ತೆಂಗಿನ ತುರಿ ಸ್ಪ್ರೆಡ್ ಮಾಡಿಬಿಟ್ಟು ಮೊದಲು ಒಂದು ಲೇಯರ್ ಈ ರೀತಿ ಮಾಡ್ತೀನಿ. ನಿಮಗೆ ಯಾವ ರೀತಿ ಬೇಕಿರೋ ಮಾಡ್ಬೋದು. ಇದೇ ಮೆಥಡ್ ಬೇಕು ಅಂತ ಏನಿಲ್ಲ. ನಿಮಗೆ ನಮ್ಮ ತಟ್ಟೆ ಇರುತ್ತಲ್ವ, ಇಡ್ಲಿ ತಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡ್ಬಿಟ್ಟು ಒಂದೊಂದು ಶಾವಿಗೆ ಬೇಕಿರೋ ಮಾಡ್ಬೋದು. ನಾನಿಲ್ಲಿ ಲೇಯರ್ ಆಗಿ ಮಾಡ್ತಾ ಇರೋದು. ಅದರ ಮೇಲ್ಗಡೆ ಪುನಃ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡ್ಬಿಟ್ಟು ಪುನಃ ಅದರ ಮೇಲ್ಗಡೆ ಅದೇ ರೀತಿ ಮಾಡ್ತೀನಿ. ನೋಡಿ, ಈ ರೀತಿ ಫುಲ್ಲಾಗಿ 2 ಸೆಟ್ಟಲ್ಲಿ ಮಾಡ್ತಾ ಇರೋದು. ಪುನಃ ಅದರ ಮೇಲ್ಗಡೆ ನಿಮ್ಗೆ ಎಷ್ಟು ಇದೆಯೋ ಆ ರೀತಿ ಸೆಟ್ ಮಾಡಿಕೊಂಡು ಒಮ್ಮೆಲೇನು ಮಾಡ್ಬೋದು, ಅಲ್ಲ ಸಣ್ಣ ಸಣ್ಣಕ್ಕೆ ಬೇಕಿರೋ ಆ ರೀತಿನೂ ಮಾಡ್ಬೋದು. ನೋಡಿ, ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಂಡ್ಬಿಟ್ಟು ಪುನಃ ತೆಂಗಿನ ತುರಿ ಹಾಕ್ತೀನಿ ಸ್ವಲ್ಪ. ಪುನಃ ಅದರ ಮೇಲ್ಗಡೆ ಪುನಃ ಮಾಡೋದು. ಅದೇ ರೀತಿ ಮಾಡ್ಕೊಂಡು ಬಂದರೆ ಆಯಿತು. ನೋಡಿ, ಪುನಃ ಇದೇ ರೀತಿ ಹಾಕ್ತಾ ಇದ್ದೀನಿ. ಹೆಲ್ದಿ ರಾಗಿ ಅಂದರೆ ತುಂಬಾ ಹೆಲ್ದಿ. ಅಂದರೆ ನಮ್ಮ ಗೋಧಿ ಹಿಟ್ಟಿನ ಥರ ಸ್ವಲ್ಪ ಅಂಟು ಇರಲ್ಲ. ಆದ ಕಾರಣ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ಗ್ಲೂಟೆನ್ ಫ್ರೀ ಅಲ್ವಾ, ಆದ ಕಾರಣ. ನೋಡಿ, ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಯಿಸಿ. ಇದನ್ನು ಬಿಸಿಯೇ ಸರ್ವ್ ಮಾಡಬೇಕು. ಇದು ಇವಾಗ ಸ್ವಲ್ಪ ಆರಿದೆ, ನಾನು ವಿಡಿಯೋ ಮಾಡುವಾಗ. ಬಿಸಿಯಾಗಿ ಸರ್ವ್ ಮಾಡಿದರೆ ಇದರ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ಆರಿದ ಮೇಲೂ ಸ್ವಲ್ಪ ಗಟ್ಟಿಯಾದಾಗ ಆಗುತ್ತೆ. ಬಿಸಿ ಆದರೆ ಒಳ್ಳೆ ಸಾಫ್ಟ್ ಆಗಿರುತ್ತೆ. ನಮ್ಮದು ರಾಗಿದು ಯಾವುದು ಹಾಗೆ ಬಿಸಿಯಾಗಿ ನಾವು ಸರ್ವ್ ಮಾಡಬೇಕು. ನೋಡಿ, ಇದನ್ನು ಕಟ್ ಮಾಡಿ ಬೇಕಿರೋ ಆ ರೀತಿನೂ ಮಾಡ್ಬೋದು, ಅಥವಾ ಲೇಯರ್ ಆಗಿ ತೆಗೆದ್ಬಿಟ್ಟು ಆ ರೀತಿನೂ ಮಾಡ್ಬೋದು. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.